ಸಿಟಿ ರವಿ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೀಟ್ ಪ್ರತಿಭಟನೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಸಿಟಿ ರವಿ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಸಮಾಜದಲ್ಲಿ ಶಾಂತಿ ಕದಡುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವ ಆರೋಪದಲ್ಲಿ ಯಾವಾಗಲೂ ಕೂಡ ಅಷ್ಟೇನೆ ಸಿಟಿ ರವಿ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನುವ ಸಂದರ್ಭೋಚಿತ ಮಾತುಗಳನ್ನು ಕೆಲವು ಬಾರಿ ಆಡೋದಿಲ್ಲ ಅನ್ನೋದಕ್ಕೆ ಇದೊಂದು ಪ್ರಕರಣ ಮತ್ತೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಹೊತ್ತಿಕೊಂಡು ಉರಿಯುವ ವೇಳೆ ಅದಕ್ಕೆ ನೀರು ಹಾಕಿ ಆ ಬೆಂಕಿಯನ್ನು ನಂದಿಸಬೇಕೇ ಹೊರತಾಗಿ ಪೆಟ್ರೋಲ್ ಸುರಿಬಾರ್ದು ಅಥವಾ ಪ್ರಚೋದಿತಗೊಳಿಸುವಂಥ ಮಾತುಗಳನ್ನು ಹೇಳಬಾರ್ದು. ಏನು ಹೇಳಿದ್ದಾರೆ? ಎದೆ ಸೀಳಿದರೆ 3 ಅಕ್ಷರ ಇಲ್ಲ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದು. ಎದೆ ಸೀಳಿದರೆ 3 ಅಕ್ಷರ ಇಲ್ಲ. BNS 2023 353/2 ಅಡಿಯಲ್ಲಿ FIR ದಾಖಲಾಗಿದೆ. ಜಾಮಿಯಾ ಕಮಿಟಿ ಅಧ್ಯಕ್ಷರ ಬಗ್ಗೆ ಮಾತನಾಡಿದ್ರು, ದೂರು ಕೊಟ್ಟಿದ್ದರು. ಜಾಮಿಯಾ ಕಮಿಟಿ ಅಧ್ಯಕ್ಷ ಮುದಾಸಿರ್ ಪಾಷಾ ಕೊಟ್ಟಿದ್ದಂಥ ದೂರಿನ ಆಧಾರದ ಮೇಲೆ ಈಗ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ನಾನು ನಿಮ್ಮನ್ನು ಕೇಳಕ್ಕೆ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ಅದರ ವಿರುದ್ಧವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಜ್ವಾನ್ ಹುಸೇನ್ ಅವರ ಮುಖಾಂತರ ನಾವೊಂದು ಕಂಪ್ಲೇಂಟ್ನ ಮಾಡಿದ್ದೀವಿ. ನಮಗೆ ಸಂವಿಧಾನದ ಮೇಲೆ, ಈ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ. ಈ ಒಂದು ಏನು ಕಂಪ್ಲೇಂಟ್ ಮಾಡಿದ್ದೀವಿ, FIR ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರಂತ ನಂಬಿ ನಾವಿವತ್ತು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ. ಇತ್ತೀಚೆಗೆ ಏನು ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಏನು ಹೋರಾಟ ನಡೀತಾ ಇದೆ, ವಿಚಾರ ಏನಂದರೆ ಈ ನೀಟ್ ವಿಚಾರದಲ್ಲಿ ಇವರು ಒಂದು MLC ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇವರು ಏನು ಮಾಡಬೇಕಿತ್ತಂದ್ರೆ, ಇವ್ರ ಪಕ್ಷದ ಪ್ರಧಾನಮಂತ್ರಿ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಇವರು ಒಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕು. ಏನಂದ್ರೆ ನೀಟಲ್ಲಿ ಏನು ಸ್ಟೂಡೆಂಟ್ಸ್ಗೆ ದ್ರೋಹ ಆಗಿದೆ, ಆ ದ್ರೋಹದ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಇವರೊಂದು ಹೋರಾಟ ಮಾಡಬೇಕಿದ್ರು. ಆದರೆ ಇವರು ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು ಮುಲ್ಲಾಗಳಿಗೆ ಒಳಗಡೆ ಅಕ್ಷರ ಇಲ್ಲ ಅಂತ ಏನು ಹೇಳ್ತಿದ್ದಾರೆ, ಇದು ನಾವು ಖಂಡಿಸ್ತೀವಿ. ಅದೇ ಪ್ರಕಾರ ಒಂದು